ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಮಾಡಿದ್ದು ತಪ್ಪು ಅಭಿ. ನಿನ್ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ ನಿಧಿ ಮಧ್ಯೆ ಮುರಿತಿರ್ಲಿಲ್ಲ. ನಿನ್ನಿಂದ ಅತ್ತೆಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಆ ತುಳಸಿಯವ್ರ ಪ್ರೆಗ್ನೆನ್ಸಿ ವಿಚಾರ ಕೇಳಿ ನೀನು ಏನೂ ಮಾತಾಡದೆ ಸುಮ್ಮನೆ ಇದ್ದಿದ್ದು ನೋಡಿ ನಿನಗೆ ಬೇಜಾರಾಗಿದೆ, ನಿನಗೆ ಕೋಪ ಬಂದಿದೆ, ನೀನು ಇದನ್ನು ಅಪೋಸ್ ಮಾಡ್ತಿದ್ಯಾ ಅನ್ಕೊಂಡ್ರೆ ನೀನು ಅವ್ರ ಪರವಾಗಿ ಮಾತಾಡ್ದೆಯಲ್ಲ. ಇದೇನು ದೀಪಿಕಾ, ಮತ್ತೆ ನೀನು ಅದೇ ತರ ಮಾತಾಡಬೇಡ. ಈ ಮನೆಗೆ ಡ್ಯಾಡ್ ಮತ್ತೆ ತುಳಸಿ ಅವರು ದೊಡ್ಡವರು. ಅವ್ರಿಗೆ ಅವಮಾನ ಆದ್ರೆ ನಾನು ಸುಮ್ಮನಿರ್ಬೇಕಿತ್ತ? ಅವರೇ ಅಂತಲ್ಲ, ಹೊರಗಿನವರಿಂದ ಈ ಮನೆಯವ್ರು ಯಾರಿಗೆ ಅವಮಾನ ಆದ್ರೂ ಅದನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ. ಅಲ್ಲ ಅಭಿ, ಆದ್ರೆ ಏನಾದ್ರೆ ನಿಮ್ಮಪ್ಪ ಅಮ್ಮಂಗೂ ಇದೇ ತರ ಅವಮಾನ ಆಗಿದ್ರೆ ನೀನು ಸುಮ್ಮನೆ ಇರ್ತಿದ್ಯಾ? ಅವತ್ತು ನಿಮ್ಮ ಅಪ್ಪಂಗೆ ಅವಮಾನ ಆದಾಗ ನೀನು ಹೀಗೆ ರಿಯಾಕ್ಟ್ ಮಾಡ್ದೆ ತಾನೆ? ಅವಾಗ ನಾನು ನಿನಗೆ ಸಪೋರ್ಟ್ ಮಾಡಿದೆ. ಅಪ್ಪ ಅಮ್ಮಂಗೆ ಅವಮಾನ ಆದ್ರೆ ಮಕ್ಳಿಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ ನನಗೂ ಗೊತ್ತು. ಅಪ್ಪ ಅಮ್ಮನ ಏನಾಗಿದೆ ಇವನ್ಗೆ? ಗಂಡಿನ ಕಡೆಯವರು ಒಂದು ಮಾತ್ರಕ್ಕೆ ಅವ್ರು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ಸಹಿಸ್ಕೊಂಡಿರಕ್ಕಾಗತ್ತಾ? ಆದ್ರೂ ಅಭಿ, ಅವ್ರು ಹೇಳಿದ್ದು ಸರಿಯಾಗೇ ಇದೆ ಅಲ್ವಾ? ನಾಳೆ ದಿನ ಸಮಾಜದಲ್ಲಿ ತುಳಸಿಯವರು ಈ ತರಹದ ಮಾತುಗಳನ್ನ ಫೇಸ್ ಮಾಡ್ಬೇಕಲ್ವಾ? ಹೂ ಕೇರ್ಸ್? ಸಮಾಜ ಅಂದ್ರೆ ಯಾರು? ನಮ್ಮ ಅಕ್ಕಪಕ್ಕದ ಮನೆಯವರ, ಅಥವಾ ರೋಡಲ್ಲಿ ಓಡಾಡೋ ಜನಗಳ, ಅಥವಾ ನಮ್ಮ ಆಫೀಸ್ ಅವರ? ಯಾರು ದೀಪಿಕಾ? ಯಾರು ನಮ್ಮನ್ನ ಅರ್ಥ ಮಾಡ್ಕೋತಾರೆ ಅವ್ರು ನಮ್ಮ ಬಗ್ಗೆ ಒಳ್ಳೇದೇ ಮಾತಾಡ್ತಾರೆ. ಯಾರು ನಮ್ಮನ್ನ ಅರ್ಥ ಮಾಡ್ಕೊಳಲ್ವೋ ಅವ್ರು ನಾವು ಒಳ್ಳೇದ್ ಮಾಡೋದನ್ನ ಕೆಟ್ಟದಾಗೆ ಮಾತಾಡ್ತಾರೆ. ಅಷ್ಟಕ್ಕೂ ತುಳಸಿ ಅವ್ರ ನಿರ್ಧಾರ ಕೆಟ್ಟದ್ದಲ್ಲ, ತುಂಬಾ ಒಳ್ಳೆ ನಿರ್ಧಾರ ಅದು. ಅವ್ರ ಪ್ರೆಗ್ನೆನ್ಸಿ ಬಗ್ಗೆ ನೀನೇ ಆಗ್ಲಿ ಯಾರೇ ಆಗ್ಲಿ ನೆಗೆಟಿವ್ ಆಗಿ ಮಾತಾಡಿದ್ರೆ ನಾನು ಅದನ್ನ ಸಹಿಸಲ್ಲ. ಓಕೆ ಅಭಿ, ಬಟ್ ನಾವು ಪಾರ್ಟ್ ಆಫ್ ದಿಸ್ ಸೊಸೈಟಿನೇ ಅಲ್ವಾ? ಆಯ್ತು, ಹಾಗಾದ್ರೆ ಯೋಚನೆ ಮಾಡೋ ರೀತಿ ನಮ್ಮಿಂದಾನೇ ಬದಲಾಗ್ಲಿ. ಬದಲಾವಣೆ ನಾವೇ ತರೋಣ. ಜಗತ್ತು ಬದಲಾಗಿದೆ, ನಾವೆಲ್ಲ ಮುಂದುವರೆದಿದೀವಿ ಅಂತ ಹೇಳ್ಕೊತೀವಲ್ಲ, ಇಷ್ಟು ಚಿಕ್ಕ ವಿಷಯ ಯಾರಿಗೂ ಅರ್ಥ ಆಗಲ್ವಾ? ಒಂದು ಜೀವಕ್ಕೆ ಜನ್ಮ ಕೊಡೋದು ಪುಣ್ಯದ ಕೆಲಸ. ಹಾಗಾಗಿ ತುಳಸಿಯವರು ಹೆಮ್ಮೆಯಿಂದ ಇರಬೇಕೆ ಹೊರತು ಅವಮಾನ ಪಡೋ ಹಾಗೆ ಆಗ್ಬಾರ್ದು. ಸಮಾಜ ಬದಲಾಗಬೇಕು, ಅದು ನಮ್ಮಿಂದಾನೇ ಶುರು ಆಗ್ಬೇಕು. ಅರ್ಥ ಆಯ್ತಾ? ಆದ್ರೆ ನಿಧಿ ಮದ್ವೆ ಅದನ್ನ ನಾನು ಒಬ್ರು ನೋಡ್ಕೋತೀವಿ. ನೀನು ನಿನ್ನ ಯೋಚನೆ ಬದಲಾಯಿಸ್ಕೊ. ಏನಾಯ್ತು ಇವನಿಗೆ? ಒಂದು ನಿಮಿಷ ನನಗೆ ಭಯ ಆಯಿತು. ಇವನು ಹೇಳೋದು ಸರಿಯಾಗೇ ಇದೆ, ನಾನೇ ನನ್ನ ಯೋಚನೆನ ಚೇಂಜ್ ಮಾಡ್ಕೋಬೇಕು. ಅಷ್ಟಕ್ಕೂ ಇದೆಲ್ಲ ನನಗೆ ಯಾಕೆ? ಅಭಿ ನನ್ನ ಪರವಾಗಿರ್ಬೇಕು, ಅಷ್ಟೇ ನಂಗೆ ಮುಖ್ಯ. ಸಿರಿ, ಅಣ್ಣ ಇಷ್ಟೊತ್ತಾದರೂ ಬಂದಿಲ್ಲ, ಫೋನು ರಿಸೀವ್ ಮಾಡ್ತಿಲ್ಲ. ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ. ಇನ್ನೇನು ಬರೋ ಹೊತ್ತಾಯ್ತಲ್ಲ, ಬರ್ತಾನೆ ಬಿಡು. ಅಣ್ಣ ಬಂದ ಅನ್ಸುತ್ತೆ. ಅಣ್ಣ ಯಾಕೆ ಹೀಗೆ ಮಾಡಿದೆ? ಆಗ್ಲಿಂದ ಕಾಲ್ ಮಾಡ್ತಿದ್ದೀವಿ, ಯಾಕೆ ರಿಸೀವ್ ಮಾಡಲಿಲ್ಲ ನೀನು? ನೀನೇನೋ ಅಮ್ಮನ ದಿನ ನೋಡ್ತೀಯ, ಆದರೆ ಇಂಥ ಟೈಮಲ್ಲಿ ನಾವು ಅಮ್ಮನ ನೋಡಬೇಕು, ಅಮ್ಮನ ಮಾತಾಡಿಸ್ಬೇಕು ಅಂತ ನಮಗೂ ಅನ್ಸಲ್ವಾ? ಸಮರ್, ಅಮ್ಮಂಗೆ ನಾವು ಫೋನ್ ಮಾಡಿದ್ವಿ, ಆದರೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೆ, ಏನಾಯ್ತು? ಅದನ್ನ ಆಮೇಲೆ ಹೇಳ್ತಾನಮ್ಮ. ಈಗ ತಾನೇ ಬಂದಿದ್ದಾನೆ. ನೀವಿಬ್ರು ಹೀಗೆ ನಿಂತ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರೆ ಅವನ ಕತೆ ಏನಾಗಬೇಕು? ನನಗಂತೂ ಹೊಟ್ಟೆ ಹಸುದ ಪ್ರಾಣ ಹೋಗ್ತಾ ಇದೆ. ಸಮರ್ಥ, ಹೋಗಯ್ಯ, ಫಸ್ಟ್ ಹೋಗಿ ಫ್ರೆಶ್ ಆಗಿ ಬೇಗ ಬಾ. ಅಮ್ಮ, ಇಲ್ಲಿ ನೋಡಿ, ನನಗೆ ಹಸುವೆ ತಡಿಯಕ್ಕೆ ಆಗ್ತಾ ಇಲ್ಲ. ಫಸ್ಟ್ ನನಗೆ ಊಟ ಬಡಿಸ್ಬಿಡಿ, ಆಮೇಲೆ ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಸಮರ್ಥ, ನೀನ್ ಬಂದ ತಕ್ಷಣ ಕೇಳೋಣ ಅನ್ಕೊಂಡಿದ್ದೆ. ಇವ್ರು ಫೋನ್ ಮಾಡಿದ್ರೆ ನೀನು ಫೋನೇ ರಿಸೀವ್ ಮಾಡ್ಲಿಲ್ವಂತೆ. ಯಾಕಪ್ಪ? ಅಲ್ಲೆಲ್ಲರೂ ಕ್ಷೇಮ ತಾನೆ? ಮಾತಾಡೋ ಸಮರ್, ಯಾಕೆ ಸುಮ್ಮನೆ ಇದೆಯಾ? ಅಲ್ಲಿ ಏನಾಯ್ತು ಅನ್ನೋದನ್ನಾದ್ರೂ ಹೇಳು. ಇವತ್ತು ಆ ಮನೇಲಿ ನಮ್ಮ ಮಗನ್ ಮದ್ವೆ ಮಾಡಿ ಅವನ್ ಮಗುನ ನೋಡೋಣ ಅಂದ್ರೆ ಇಲ್ಲಿ ಬೀಗ್ರಾಗವ್ರೇನೆ ಅವ್ರ ಹೋಟೆಲ್ ಮಗುನ ಇಟ್ಕೊಂಡು ನಿಂತಿದ್ದಾರೆ. ಸಾಕ್ ನಿಲ್ಸಿ.
ಒಬ್ಬ ತಾಯಿ ಒಂದು ಮಗುಗೆ ಜನ್ಮ ಕೊಡ್ತಿದ್ದಾಳೆ ಅಂದ್ರೆ ಅದನ್ನ ಕೀಯಾಳ್ಸಿ ಮಾತಾಡ್ತಾ ಇದ್ದೀರಲ್ಲ, ನೀವು ಮರ್ಯಾದಸ್ತ್ರ. ಒಬ್ಬ ತಾಯಿಗೆ ಅವಮಾನ ಆಗ್ತಿದ್ರೆ ಯಾವ ಮಕ್ಕಳು ಕೂಡ ಸಹಿಸ್ಕೊಂಡಿರಲ್ಲ. ನಿಮ್ಮಂಥ ಮನಸ್ಥಿತಿ ಇರೋರ ಸಂಬಂಧ ನಮಗೂ ಬೇಕಾಗಿಲ್ಲ. ನಂಗೆ ಗೊತ್ತಿತ್ತು ಆ ಮನೆಯಲ್ಲಿ ಎಲ್ಲರೂ ಅಮ್ಮನ್ನ ಅಷ್ಟು ಪ್ರೀತಿಸ್ತಾರೆ, ಅಷ್ಟು ಗೌರವಿಸ್ತಾರೆ ಅಂತ. ಅಮ್ಮ ಆ ಮನೆಗೆ ಹೋಗೋಕ್ಕೆ ಅದೃಷ್ಟ ಮಾಡಿದ್ಲು. ಆ ಮನೆಯವ್ರ ಮನಸ್ಸು ಅಪ್ಪಟ ಚಿನ್ನ. ಅಭಿ ಇಷ್ಟೆಲ್ಲ ಮಾತಾಡಿದ್ದಾನೆ ಅಂದರೆ ನಂಗಂತೂ ಅಭಿ ಬಗ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಹೌದು, ನನಗೂ ಹಾಗೆ ಅನಿಸ್ತು. ಸಿರಿ, ಕೇಳಿಸ್ಕೊಂಡ್ಯಾ ಅಣ್ಣ ಏನ್ ಹೇಳ್ತಿದ್ದಾನೆ ಅಂತ? ಅಣ್ಣ ಅವಿನ ಅಣ್ಣ ತಮ್ಮಂದ್ರು ಅಂತ ಒಪ್ಕೊಳ್ಳೋ ಟೈಮ್ ಹತ್ರ ಬಂದು ಅನ್ಸುತ್ತೆ. ಒಳ್ಳೆದೇ ಆಯಿತು. ಒಟ್ಟಿನಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು, ಹಾಗೇನೆ ಆ ಮದುವೆ ಆಗಬೇಕು. ಹೌದು ಸಿರಿ. ಸಿರಿ, ನಾಳೆ ಅಣ್ಣನ ಜೊತೆ ಹೋಗಿ ಅಮ್ಮ ನೋಡ್ಕೊಂಬರೋಣವಾ? ಹೌದು ಹೋಗೋಣ, ಎಲ್ಲರೂ ಹೋಗೋಣ. ನಾನು ಬರ್ತೀನಿ ನಿಮ್ಮ ಜೊತೆಗೆ. ಅವ್ರ ಮನೆಯವರೆಲ್ಲ ಅಷ್ಟು ಒಳ್ಳೆಯವರು ಅಂದಮೇಲೆ ನಮ್ಮನ್ನು ಬಾಯಿ ತುಂಬ ಮಾತಾಡಿಸ್ತಾರಲ್ವಾ? ಬೇಕಾಗಿಲ್ಲ, ನೀವು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಒಳ್ಳೇದು. ಸಿರಿ, ನಾವು ಹೋಗಿ ಬರೋಣ. ಆಯಿತು, ಹೋಗೋಣ. ಹೇಗಾದರೂ ಮಾಡಿ ನಾನು ಇವ್ರ ಜೊತೆ ಹೋಗ್ಬೇಕಲ್ಲ. ಅಲ್ಲಿ ಹೋಗಿ ಆ ದೀಪಿಕನ್ನ ಮೀಟ್ ಮಾಡಿ ಅವಳು ಮೂಲಕನೇ ಸೊಸೆ ಮುದ್ದುಗೆ ಒಂದು ಬದ್ದು ಕೊಡಿಸ್ಬೇಕು. ಇವಳು 5 ಲಕ್ಷ ಕೇಳ್ತಿರೋದಕ್ಕೆ ಬ್ರೇಕ್ ಹಾಕಿಸ್ಬೇಕು. ಹೌದು, ಇದೇ ಒಳ್ಳೆ ಐಡಿಯಾ. ಕಾಲ ಒಂದೇ ಥರ ಇರಲ್ಲ ತುಳಸಿಯವರೇ. ಈಗ ನಾನೇ ನೋಡಿ, ಹೆಂಡ್ತಿನ ಕಳ್ಕೊಂಡೆ. ಮಕ್ಕಳ ದೃಷ್ಟಿಯಲ್ಲಿ ಅವಳ ಸಾವಿಗೆ ನಾನೇ ಕಾರಣ ಅನ್ನಿಸ್ಕೊಂಡೆ. ಅದಕ್ಕೋಸ್ಕರ ಇಷ್ಟು ವರ್ಷ ಮಕ್ಕಳು ನನ್ನನ್ನು ದೂರ ಕೂಡ ಇಟ್ಟಿದ್ರು. ಆದರೆ ನೀವು ಈ ಮನೆಗೆ ಬಂದ ಮೇಲೆ ನನ್ನ ಮಕ್ಕಳು ನನಗೆ ಮತ್ತೆ ಹತ್ತಿರ ಆದರು. ಅವರಿಗೆ ನನ್ನ ಮೇಲಿದ್ದಿದ್ದ ಕೋಪ ಕರಗೋಯ್ತು. ಅವರ ತಾಯಿ ಸಾವಿಗೆ ನಾನೇ ಕಾರಣ ಅಂತ ಅವ್ರು ಅಂದ್ಕೊಂಡಿದ್ರಲ್ಲ, ಅದು ತಪ್ಪು ಅಂತ ನೀವು ಅವರಿಗೆ ಮನವರಿಕೆ ಮಾಡಿದ್ರಿ. ಆ ಗಿಲ್ಟಿಂದ ನಾನು ಹೊರಗಡೆ ಬಂದೆ. ಈಗ ನಿಧಿ ಮದುವೆ ನಿಲ್ಲೋದಕ್ಕೆ ನೀವೇ ಕಾರಣ ಅಂತ ಅಂದ್ಕೊಳ್ತಾ ಇದ್ದೀರಾ. ಕಾಲ ಅದನ್ನು ಬದಲಾಯಿಸುತ್ತೆ. ನಿಮ್ಮ ಮಾತು ನಿಜ ಮಾಧವ್ ಅವರೇ. ಇವತ್ತು ನನಗೆ ಬೇಜಾರು ಸಂಕಟ ಎಷ್ಟಾಯ್ತೋ ಅಷ್ಟೇ ಆಶ್ಚರ್ಯನೂ ಆಯಿತು. ಅಭಿ ಇನ್ನೂ ಚಿಕ್ಕೋನು, ಅವನಿಗಷ್ಟೆಲ್ಲ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ. ಆದರೆ ಅವ್ನಿಗೆ ತುಂಬ ತಿಳುವಳಿಕೆ ಇದೆ. ಅವನು ನಮ್ಮ ಪರವಾಗಿ ಮಾತಾಡಿದ ಮಾತುಗಳಲ್ಲೆಲ್ಲ ಎಷ್ಟು ಅರ್ಥ ಆಯಿತು. ನನಗೆ ಅವನ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅವನ ವಿಷಯ ಗೊತ್ತಾದಾಗ ಏನೂ ಮಾತಾಡದೆ ಸುಮ್ಮನಿದ್ದ. ಅವನು ಮೌನವಾಗಿರೋದು ನೋಡಿ ನನಗೂ ಆತಂಕ ಆಗಿತ್ತು. ಆದರೆ ಈಗ ಅವನು ಆಡಿದ ಮಾತು ನನ್ನ ಆತಂಕನ ದೂರ ಮಾಡ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.